ಹಿರಿಯ ಜಾನಪದ ವಿದ್ವಾಂಸೆ ಡಾಕ್ಟರ್ ಶಾಂತಿ ನಾಯಕರ ಪಾರ್ಥಿವ ಶರೀರವನ್ನು ಅವರ ಇಚ್ಛೆಯಂತೆ ಕುಟುಂಬದವರು ಶನಿವಾರ ಕಾರವಾರದ ವೈದ್ಯಕೀಯ ಕಾಲೇಜಿಗೆ ದಾನವಾಗಿ ಹಸ್ತಾಂತರಿಸಿದರು. ಅವರ ಕಣ್ಣನ್ನು ಶುಕ್ರವಾರ ರಾತ್ರಿಯೇ ಕುಮಟಾ ಲಯನ್ಸ್ ಚಾರಿಟೇಬಲ್ ಟ್ರಸ್ಟ್ನ ರೇವಣ್ಕರ್ ಕಣ್ಣಿನ ಆಸ್ಪತ್ರೆಗೆ ದಾನವಾಗಿ ನೀಡಿದರು. ಶಾಂತಿ ನಾಯಕರು ಶುಕ್ರವಾರ ರಾತ್ರಿ ಹೊನ್ನಾವರದ ಸ್ವಗೃಹದಲ್ಲಿ ನಿಧನರಾದರು. 83 ವರ್ಷಗಳ ದೀರ್ಘಾಯುಷಿಯಾಗಿ ಬಾಳಿದ ಡಾಕ್ಟರ್ ಶಾಂತಿ ನಾಯಕ್ 60 ವರ್ಷಗಳಷ್ಟು ಸುದೀರ್ಘ ಕಾಲ ತಮ್ಮ ಜೀವನವನ್ನ ಜಾನಪದ ಕ್ಷೇತ್ರಕ್ಕೆ ಮುಡಿಪಾಗಿಟ್ಟಿದ್ದರು. ಪತಿ ಜಾನಪದ ವಿದ್ವಾಂಸ ಡಾಕ್ಟರ್ ಎನ್ಆರ್ ನಾಯಕರ ಜೊತೆಗೂಡಿ ಹಳ್ಳಿಯಿಂದ ದಿಲ್ಲಿಯವರೆಗೂ ಜಾನಪದದ ಸೌಂದರ್ಯವನ್ನ ಪರಿಚಯಿಸಿದ್ದರು. ಇವರ ಇಬ್ಬರು ಪುತ್ರರು ಜೀವ ವಿಮಾ ನಿಗಮದಲ್ಲಿ ಉನ್ನತ ಹುದ್ದೆಯಲ್ಲಿದ್ದಾರೆ. ಮಗಳು ಸವಿತಾ ನಾಯಕರನ್ನ ಜಾನಪದ ಜೀವನ ಶೈಲಿಗೆ ತರಬೇತುಗೊಳಿಸಿ ಅವರು ಕೂಡ ತಾಯಿಯಂತೆ ಪೂರ್ಣಾವಧಿ ಜಾನಪದ ಕ್ಷೇತ್ರದಲ್ಲಿ ತೊಡಗಿಕೊಂಡಿದ್ದಾರೆ. ಇವರು 50ಕ್ಕೂ ಹೆಚ್ಚು ಕೃತಿಗಳನ್ನ ಬರೆದಿದ್ದಾರೆ. ಎಲ್ಲ ಸಮುದಾಯದ ಜಾನಪದ ಅಡುಗೆ, ಜಾನಪದ ಔಷಧ, ಆಚರಣೆ, ಜಾನಪದ ಜೀವನದ ಕುರಿತು ವಿಶೇಷ ಕೃತಿಗಳನ್ನ ರಚಿಸಿದ್ದಾರೆ. ಪತಿ ಡಾಕ್ಟರ್ ಎನ್ಆರ್ ನಾಯಕ್ ಜಾನಪದ ಸಾಹಿತ್ಯ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ರೆ, ಪತ್ನಿ ಡಾಕ್ಟರ್ ಶಾಂತಿ ನಾಯಕರ ಸಾಹಿತ್ಯ ಚಟುವಟಿಕೆಗಳಿಗೆ ಜೊತೆಯಾಗಿದ್ದುಕೊಂಡು ಜಾನಪದ ಅಡುಗೆ, ಜಾನಪದ ಔಷಧಿ ಮುಂತಾದ ಜಾನಪದ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ರು. ಮನೆಯಲ್ಲೇ ಜಾನಪದ ಸಸ್ಯಗಳ ಗಾರ್ಡನ್ ವಸ್ತು ಸಂಗ್ರಹಾಲಯ ಮಾಡಿದ್ದಾರೆ. ಕರ್ಕಿಯ ಶ್ರೀ ಚೆನ್ನಕೇಶವ ಪ್ರೌಢಶಾಲೆಯಲ್ಲಿ 28 ವರ್ಷಗಳ ಕಾಲ ಅಧ್ಯಾಪಕಿಯಾಗಿ, ಮುಖ್ಯೋಧ್ಯಾಪಕಿಯಾಗಿ ಸೇವೆ ಸಲ್ಲಿಸಿ ನಿವೃತ್ತರಾಗಿದ್ದರು. ಸೇವಾವಧಿಯಲ್ಲಿ ಶಾಲೆಗೆ ನಿಧಿಯನ್ನ ಒಟ್ಟುಗೂಡಿಸಿಕೊಟ್ಟು ಸರ್ಕಾರ ಬಿಸಿಯೂಟ ಯೋಜನೆ ರೂಪಿಸುವ ಮೊದಲೇ ಚೆನ್ನಕೇಶವ ಪ್ರೌಢಶಾಲೆಯಲ್ಲಿ ಮಧ್ಯಾಹ್ನದ ಊಟದ ಯೋಜನೆ ರೂಪಿಸಿದ್ದರು. ಬಿಎಡ್ ವ್ಯಾಸಂಗದ ಸಮಯದಲ್ಲಿ ಪಟ್ಟಣದ ನ್ಯೂ ಇಂಗ್ಲಿಷ್ ಸ್ಕೂಲ್ನಲ್ಲಿ ಪೂರ್ವ ಸಿದ್ಧತೆ ತರಬೇತಿಯನ್ನ ಪಡೆದಿದ್ದರು. ಜಾನಪದ ಸಮ್ಮೇಳನ, ತಾಲೂಕಾ ಸಾಹಿತ್ಯ ಪರಿಷತ್ ಸಮ್ಮೇಳನಗಳನ್ನು ಯಶಸ್ವಿಯಾಗಿ ಸಂಘಟಿಸಿದ್ದರು. ಗೋಟಗೋಡಿ ಜಾನಪದ ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಸದಸ್ಯರಾಗಿದ್ದರು. 50 ವರ್ಷ ಸತತವಾಗಿ ಜಾನಪದ ದೀಪಾರಾಧನೆ ಕಾರ್ಯಕ್ರಮ ಆಯೋಜಿಸಿದ್ದರು. ಇವರು 3 ಮಹಿಳಾ ಸಹಕಾರಿ ಸಂಘವನ್ನ ಸ್ಥಾಪಿಸಿದ್ದಾರೆ. ಜಾನಪದ ಕಲೆಗಳ ಸಂರಕ್ಷಣೆ, ಪ್ರಸರಣೆ, ಅಭಿವೃದ್ಧಿ ಕೊಡುಗೆಗಾಗಿ ಮೈಸೂರು ವಿಶ್ವವಿದ್ಯಾಲಯ ಗೌರವ ಡಾಕ್ಟರೇಟ್ ನೀಡಿದೆ. ಶನಿವಾರ ಬೆಳಿಗ್ಗೆ 11 ಗಂಟೆಯವರೆಗೆ ಡಾಕ್ಟರ್ ಶಾಂತಿ ನಾಯಕರ ಪಾರ್ಥಿವ ಶರೀರದ ದರ್ಶನಕ್ಕೆ ಅವರ ಸ್ವಗೃಹದಲ್ಲಿ ಅವಕಾಶ ಮಾಡಿಕೊಡಲಾಗಿತ್ತು. ನೂರಾರು ಸಂಖ್ಯೆಯಲ್ಲಿ ಗಣ್ಯರು, ಜಾನಪದ ಕಸಾಪ ಸಾಹಿತಿಗಳು, ಒಡನಾಡಿಗಳು, ಅಭಿಮಾನಿಗಳು, ಅವರಿಂದ ಕಲಿತ ವಿದ್ಯಾರ್ಥಿಗಳು, ಸೇವೆ ಸಲ್ಲಿಸಿದ ಕರ್ಕಿಯ ಶ್ರೀ ಚೆನ್ನಕೇಶವ ಪ್ರೌಢಶಾಲೆಯ ಅಧ್ಯಾಪಕ ವೃಂದ, ಆಡಳಿತ ಮಂಡಳಿಯವರು ಸೇರಿದಂತೆ ಸಾರ್ವಜನಿಕರು ದರ್ಶನ ಪಡೆದು ಸಂತಾಪ ಸೂಚಿಸಿದರು. ಕಸಾಪ ಜಿಲ್ಲಾ ಕಾರ್ಯದರ್ಶಿ ಪಿಆರ್ ನಾಯ್ಕ್, ತಾಲೂಕಾಧ್ಯಕ್ಷ ಎಸ್ಎಚ್ ಗೌಡ, ಸಾಹಿತಿ ನಾಗರಾಜ್ ಹೆಗಡೆ ಅಪಗಲ್, ಡಾಕ್ಟರ್ ಇಸ್ಮಾಯಿಲ್ ತಲಕಣಿ, ಡಾಕ್ಟರ್ ಎಸ್ಡಿ ಹೆಗಡೆ, ವೈದ್ಯ ಡಾಕ್ಟರ್ ಆಶಿಕ್ ಹೆಗಡೆ, ವೈಶಾಲಿ ನಾಯ್ಕ್, ಸಿಐಟಿಯು ಜಿಲ್ಲಾ ಕಾರ್ಯದರ್ಶಿ ಯಮುನಾ ಗಾಂವ್ಕರ್, ಕಾರ್ಮಿಕ ಮುಖಂಡ ತಿಲಕ್ ಗೌಡ, ತಿಮ್ಮಪ್ಪ ಗೌಡ, ನ್ಯಾಯವಾದಿ ವಿಕ್ರಮ್ ನಾಯ್ಕ್, ಜಿಲ್ಲಾ ಕಸಾಪ ಮಾಜಿ ಅಧ್ಯಕ್ಷ ಅರವಿಂದ್ ಕರ್ಕಿಕೋಡಿ, ಚೆನ್ನಕೇಶವ ಪ್ರೌಢಶಾಲೆಯ ಮುಖ್ಯಾಧ್ಯಾಪಕ ಎಲ್ಎಂ ಹೆಗಡೆ, ಜೆಡಿಎಸ್ ಮುಖಂಡ ಸೂರಜ್ ನಾಯ್ಕ್ ಸೋನಿ, ಉದ್ಯಮಿ ಜಿಜಿ ಶಂಕರ್ ಮುಂತಾದವರು ದರ್ಶನ ಮಾಡಿ ಸಂತಾಪ ವ್ಯಕ್ತಪಡಿಸಿದ್ದಾರೆ. ತಾಲೂಕಾಡಳಿತ ವತಿಯಿಂದ ಶಿರಸ್ತೆದಾರ ಕೃಷ್ಣಗೊಂಡ, ಕಂದಾಯ ನಿರೀಕ್ಷಕ ರಾಜು ನಾಯ್ಕ್, ವಿಎ ಮಹೇಂದ್ರ ಗೌಡ ಗೌರವ ಸಲ್ಲಿಸಿ ಸಂತಾಪ ಸೂಚಿಸಿದ್ರು.
ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕೆಂದರೆ ಅನೇಕ ಸಲ ಬಂದಾಗ ಅವರು ಮೊದಲು ಕೇಳೋದು ಬನ್ನಿ ಕೂತ್ಕೊಳ್ಳಿ, ನಿಮಗೆ ನೀರು ಬೇಕಾ, ಏನಾದ್ರು ಮಾಡಲ್ಲ. ಈ ಇಳಿ ವಯಸ್ಸಿನಲ್ಲಿಯೂ ಕೂಡ ಆ ಮಗುವಿನ ಹೃದಯದ ಮತ್ತು ಆ ಉತ್ಸಾಹದ ತಿರುಮೆಯಾಗಿದೆ. ಒಂದು ಉದಾಹರಣೆಯನ್ನು ಕೊಡಲಿಕ್ಕೆ ಇಷ್ಟಪಡ್ತೇನೆ, ತಡವಾಗಿದ್ದರೂ ಕೂಡ. ಕಳೆದ ವರ್ಷ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನ ಶಿರ್ಸಿಯಲ್ಲೇ ಆದಾಗ ಅವರು ಒಂದು ಕಡೆ ಕೂತ್ಕೊಂಡಿದ್ರು. ಈ ಥರದ ಉತ್ಸುಕತೆ ಮತ್ತು ಆ ಜನರ ಬಗ್ಗೆ ಇರುವಂಥ ಕಾಳಜಿ ತುಂಬ ವಿಶೇಷವಾದದ್ದು. ಹಾಗಾಗಿ ನಾನು ಅವರ ಸಾಹಿತ್ಯದ ಬಗ್ಗೆ ಹೆಚ್ಚು ಹೇಳಲಿಕ್ಕೆ ಹೋಗುದಿಲ್ಲ, ಯಾಕೆಂದರೆ ಅವರು ನಾನು ಹೇಳಿದ್ರು ಅದು ಏನೋ ಭಾಳ ಕಡಿಮೆ. ಜನಪದ ವಿಶ್ವವಿದ್ಯಾಲಯ ಅಂತ ಹೇಳಿದ್ರೆ ಅದು ಉದ್ದೇಶ ಖಂಡಿತ ಅಲ್ಲ. ಗಂಡ ಹೆಂಡತಿ ಸೇರಿ ಆ ಜಾನಪದದ ರಥವನ್ನು ಏರು ರೀತಿ ಇದೆಯಲ್ಲ, ಎಷ್ಟು ಕಷ್ಟಪಟ್ಟಿದ್ದಾರೆ. ಒಮ್ಮೆ ನಾನು ಅಗ್ರಹಾರದಲ್ಲಿ ನಮ್ಮ ಮನೆ ಇತ್ತು. ಆವಾಗ ನಮ್ಗೆ ಹಳ್ಳಿ ಹೂವಿನ ಗಡ್ಡೆ ಬೇಕು ಅಂತ ಹೇಳಿದರು. ಹಳ್ಳಿ ಹೂವಿನ ಗಡ್ಡೆ ಅದೇ ಅವ್ರದ್ದೇನೋ ಒಂದಿದ್ದು, ನಾನು ಕರ್ಕೊಂಡು ಹೋಗ್ತೇನೆ ಅಂತ ಹೇಳಿದೆ. ಬೆಳಗ್ಗೆ ತಿಂದು ಹೋಗಿ ಅಲ್ಲಿ ಯಾವುದೋ ದೇವಸ್ಥಾನದ ಶಾಸ್ತ್ರನ ಅಲ್ಲೇ ನೋಡಿದ್ರು. ಬರಬೇಕಾದ್ರೆ ಇಲ್ಲೇ ಈಗ ಹಳ್ಳಿ ಗಿಡದ ಗಡ್ಡೆ ಅಂತ ಹೇಳಿ, ಹಳ್ಳಿ ಗಿಡ ಸಮುದ್ರದ ಹಳ್ಳಿ ಗಿಡ, ಅದನ್ನು ನಾನು ಹಿಡಿಬೇಕು, ಅದನ್ನು ತರಬೇಕು ಅಂತ ನಾನು ಹೆದರಿಕೆ ಆಗೋಯ್ತು. ಇವರು ವಾಲ್ತಾರೆ ಮೊದಲು ನನ್ನ ಬೈಕಲ್ಲಿ ಕೂತಿದ್ದಾರೆ. ಆ ನಂತರ ನಾನು ಅಲ್ಲಿ ಇಲ್ಲ ನಾನು ಇಳಿಲೇಬೇಕು ಅಂದರು. ಹೋದವರು ನಾನು ಯಾರೋ ಜನ ಹಿಡಿದು ಆ ಕೆರೆಯಲ್ಲಿ ಇಳಿಸುವ ಅಂತ ಹೇಳಿದ್ರೆ, ಇವರು ಸೀರಿಯಲ್ ಇಷ್ಟು ಮೇಲೆ ನೆಗೆದು ಇಳಿದು ಆ ಹೋಗ ಗಡ್ಡೆನ ಒಂದು 8 ಗಡ್ಡೆ ಅಂತಂದರು. ಇದು ಭಾಳ ಒಳ್ಳೆ ಔಷಧ ಗಿಡ, ಇದು ಭಾಳ ಒಳ್ಳೇದು ಅಂತಂದು ಹೇಳಿ ತಂದು. ಅಂದರೆ ಆ ಜೀವನೋತ್ಸಾಹ ಇದೆಯಲ್ಲ, ಅದು ಸಣ್ಣ ಮಾತಲ್ಲ. ಆ ಕಾರಣಕ್ಕಾಗಿ ಇಂಥ ಜೀವನೋತ್ಸಾಹ ನಮ್ಮ ಮತ್ತೇನು ಮಾಡಬೇಕಾಗಿಯೂ ಇಲ್ಲ. ಈಗ ನೋಡಿ, ಅವ್ರ ಕೊನೆ ಕೂಡ ಅವ್ರ ಮಕ್ಕಳು ಮತ್ತು ಅವರ ಆಶಯದಂತೆ ಅವ್ರ ಮಕ್ಕಳು ಈಗ ಮೆಡಿಕಲ್ ಕಾಲೇಜ್ಗೆಲ್ಲ ಕೊಡ್ತಾ ಇದ್ದಾರೆ. ಇದು ಸತ್ತ ನಂತರನೂ ಕೂಡ ಹೇಳಿದ್ರು ಕೂಡ ನಾವು ತಪ್ಪಾಗ್ತದೆ. ಯಾಕಂದರೆ JR ಪಾಂಡೇಶ್ವರ ಅವರು ಓಡಾಡೋ ನೆಲ ಇದು. ಬೆಳಕಿನ ಬೀಜಗಳು ನಾವು ನಮಗೆಲ್ಲಿಯ ಸಾವು ಅಂತ ಅವ್ರು ಹೇಳ್ತಾ ಇದ್ರು. ನಾವು ಯಾರೂ ಕೂಡ ನಾವೆಲ್ಲ ಬೆಳಕಿನ ಬೀಜಗಳಾಗಬೇಕು, ನಮ್ಗೆ ಸಾವಿರ ಇರೋದಿಲ್ಲ. ಹಾಗೆ ಅಕ್ಷರಶಃ ನಮ್ಮ ಶಾಂತಿ ನಾಯಕ್ ಅವರು ಬೆಳಕಿನ ಬೀಜ ಆಗಿದ್ದಾರೆ. ಅದನ್ನು ನಾವು ಯಾವತ್ತೂ ನೆನಪಿಟ್ಕೊಳ್ಳೋಣ ಅಂತೇಳಿ. 50,000ಕ್ಕೂ ಅಧಿಕ ಸಬ್ಸ್ಕ್ರೈಬರ್ಸ್, 1.68 ಕೋಟಿಗೂ ಮೀರಿದ ವ್ಯೂಸ್, ಸುದ್ದಿಯೊಂದು 10 ಲಕ್ಷಕ್ಕೂ ಹೆಚ್ಚು ವ್ಯೂಸ್ ಕಂಡ ಹೆಗ್ಗಳಿಕೆ, ವಸ್ತುನಿಷ್ಠ ಮತ್ತು ಖಾತ್ರಿಯಾದ ವರದಿಗಾರಿಕೆ, ಉತ್ತರ ಕನ್ನಡದ ಅತಿ ಹೆಚ್ಚು ಸಬ್ಸ್ಕ್ರೈಬರ್ ಹೊಂದಿರುವ ಯೂಟ್ಯೂಬ್ ಚಾನೆಲ್. ಕರಾವಳಿ ಮುಂಜಾವು ಡಿಜಿಟಲ್ ವೀಕ್ಷಕರಿಗೆ ಧನ್ಯವಾದ. ಇನ್ಮುಂದೆ ಸುದ್ದಿಯೆಲ್ಲ ಮತ್ತಷ್ಟು ಸೊಗಸು. ನಿಮ್ಮಲ್ಲಿಯ ಸಭೆ ಸಮಾರಂಭ, ಅಂಗಡಿ ವ್ಯಾಪಾರ ಮಳಿಗೆಯ ಸಹಕಾರಿ ಸಂಸ್ಥೆಯ ಶುಭಾರಂಭದ ಕಾರ್ಯಕ್ರಮಗಳ ವಿಸ್ತೃತ ವಿಡಿಯೋ ಸುದ್ದಿ. ಸಂಪರ್ಕಿಸಿ ನಮ್ಮ ಕರಾವಳಿ ಮುಂಜಾವು ಡಿಜಿಟಲ್ ಪ್ರತಿನಿಧಿಗಳನ್ನ. ಸಮಾರಂಭ ನಿಮ್ಮದು, ಸಂಭ್ರಮ ನಮ್ಮದು. ನೋಡ್ತಾ ಇರಿ ಕರಾವಳಿ ಮುಂಜಾವು ಡಿಜಿಟಲ್. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, LED ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ.
ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜಿರೇಟರ್, ವಾಷಿಂಗ್ ಮಷಿನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್ ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ, ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ, ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.